ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಮ್ಮನೇಲಿ ನೋಡಿದರೆ ಗೊತ್ತಾಗಿರ್ಬೋದು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂಥೇಳಿ. ಇವತ್ತು ಒಂದು ನಾರ್ಮಲ್ ಬ್ಲೌಸ್ನ ನಾನು ಸ್ಟಿಚಿಂಗ ಮಾಡ್ಲಾಕತ್ತೀನಿ. ಹಾಗೆ ಸ್ಲೀವ್ನ ಇವಾಗ ಕಟಿಂಗ್ ಮಾಡಿ ನಾನು ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ಜಾಯಿಂಟ್ ಮಾಡ್ಲಾಕತ್ತೀನಿ. ಅದೇ ರೀತಿಯಾಗಿ ಫ್ರಂಟ್ ಸೈಡ್ನ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ಅದನ್ನ ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾತಾಡ್ತಾ ನಿಮ್ಮ ಜೊತೆ ನಾನು ಮಾತಾಡ್ತಾ ಹೋಗ್ತೀನಿ. ಹಾಗೆ ಹೊಸಬ್ರು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ಲತ್ತಿರಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಆದಷ್ಟು ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಸ್ಲೀವ್ನ ನೋಡ್ತಾ ಇರ್ಬೋದು. ಎದುರು ಬದರಾಗಿ ಈ ರೀತಿಯಾಗಿ ಇಟ್ಕೊಂಡು ನಾವು ಸ್ಲೀವ್ ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ಕರೆಕ್ಟಾಗಿಯೇ ನಮ್ಗೆ ಬಂದುಬಿಡ್ತಾವೆ. ಇಲ್ಲ ಅಂತಂದರೆ ಏನಾಗಿಬಿಟ್ಟಿರ್ತೈತಿ, ಒಂದೇ ಸೈಡ್ ಸ್ಲೀವ ರೆಡಿ ಆಗಿಬಿಟ್ಟಿರ್ತಾವೆ. ತುಂಬಾ ಕನ್ಫ್ಯೂಸ್ ಆಗಿರ್ತೈತಿ. ಯಾಕಂತಂದ್ರೆ ಫ್ಯಾಬ್ರಿಕ್ ಶಾರ್ಟೇಜ್ ಇರ್ತೈತಿ. ಹೀಗಾಗಿ ನಾವು ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಬೇಕಾಯ್ತು ಅಂತಂದರೆ ನಾವು ಸ್ವಲ್ಪ ನೋಡಿಕೊಂಡು ಕೇರ್ಫುಲ್ಲಾಗಿ ನಾವು ಸ್ಟಿಚಿಂಗ್ ಮಾಡಬೇಕು. ಯಾಕಂತಂದರೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ತುಂಬಾ ಪ್ರಾಬ್ಲಮ್ ಆಗಿರ್ತೈತಿ. ಸ್ಟಿಚಿಂಗ್ ಆದ ನಂತರ ಅದು ಒಂದೇ ಸೈಡ್ ಸ್ಲೀವ್ ರೆಡಿ ಆಗಿಬಿಡ್ತು ಅಂತಂದರೆ ಏನು ಮಾಡೋಕ್ಕಾಗಂಗಿಲ್ಲ. ಇಡೀ ಬ್ಲೌಸನ್ನು ಕೆಟ್ಟೋಗ್ತೈತಿ. ಹೀಗಾಗಿ ನಾವು ನೋಡ್ಕೊಂಡು ಕೇರ್ಫುಲ್ಲಾಗಿ ನಾವು ಸ್ಟಿಚಿಂಗ ಮಾಡಬೇಕು. ಸ್ವಲ್ಪ ಟೈಮಿಂಗ್ ತೊಗೊಂಡ್ರೂ ಪರವಾಗಿಲ್ಲ. ನಾವು ನೋಡಿಕೊಂಡು ನಾವು ಸ್ಲೀವ್ ಜಾಯಿಂಟ್ ಮಾಡಬೇಕಾದ್ರೆ ಮತ್ತು ಸ್ಲೀವ್ ರೆಡಿ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ನಾವು ಸ್ಟಿಚಿಂಗ ಮಾಡಬೇಕಾಗ್ತೈತಿ. ಇವಾಗ ನಾವು ಟೈಲರಿಂಗ್ ವಿಡಿಯೋನ ನಾನು ಪ್ರತಿಯೊಂದು ನೋಡ್ತಾ ಇರ್ಬೋದು. ನೀವು ಎಷ್ಟು ನೀಟಾಗಿ ಫಿನಿಶಿಂಗಿಗೆ ಬರ್ತೈತಿ ಅಂಥೇಳಿ ನೀವು ಆಲ್ರೆಡಿ ಹಲವಾರು ವಿಡಿಯೋ ಒಳಗೆ ನೋಡಬಹುದು. ಇವಾಗ ನಂದು 1000 ಜನ ಸಬ್ಸ್ಕ್ರೈಬರು ಮತ್ತು ವಾಚಿಂಗ್ ಟೈಮ ಕಂಪ್ಲೀಟ್ ಆಗೈತಿ. ನೀವು ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರಬಹುದು ಕಂಪ್ಲೀಟ್ ಆಗೈತಿ. ಯಾಕಂತಂದರೆ ಇವಾಗ ಸುಮ್ಮನೆ ಅಲ್ಲ, ನೀವು ಸಬ್ಸ್ಕ್ರೈಬರ್ ಬೇಗ ಆಗ್ಬೋದು, ಬಟ್ ವಾಚಿಂಗ್ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತೈತಿ. 4000 ತಾಸು ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ತುಂಬಾ ಕಷ್ಟ ಐತಿ. ನಾವು 1 ಗಂಟೆ ಇದ್ರೊಳಗೆ ನಾವು ಪಡಿಬೇಕು ಅಂತಂದ್ರೆ ತುಂಬಾ ನಾವು ಸ್ಟ್ರಗಲ್ ಪಡಬೇಕಾಗ್ತೈತಿ. ಇವಾಗ ನಮಗೆ ಲಕ್ ಅನ್ನೋದು ನಿಮ್ಮ ಕೈ ಹಿಡಿಲೇಬೇಕು ನೋಡಿರಿ. ನಮ್ಮದು ವಿಡಿಯೋ ವೈರಲ್ ಆಯಿತು ಅಂತಂದ್ರೆ ತುಂಬ ಬೇಗನೆ ನಮ್ಮದು ವಾಚಿಂಗ್ ಟೈಮ್ ಅನ್ನೋದು ಕಂಪ್ಲೀಟ್ ಆಗ್ತೈತಿ. ಇಲ್ಲ ನಮ್ಮ ಒಂದು ವಿಡಿಯೋಗೆ 100 ವ್ಯೂಸು 200 ವ್ಯೂಸು ಈ ರೀತಿಯಾಗಿ ವ್ಯೂಸ ಬರ್ಲಾಕತ್ತವು ಅಂತಂದ್ರೆ ಒಂದು ಸ್ವಲ್ಪ ವಾಚಿಂಗ್ ಟೈಮ್ ಕಡಿಮೆ ಆಗ್ತಿರ್ತೈತಿ. ಹೀಗಾಗಿ ನಾವು ಮೊದಲಿಗೆ ನಾವು ವಿಡಿಯೋನ ಇವಾಗ ವಾಚಿಂಗ್ ಟೈಮ್ ಬೇಗನೆ ಕಂಪ್ಲೀಟ್ ಮಾಡ್ಕೋಬೇಕು ಅಂತಂದರೆ ನಾವು ಯಾವ ಟಾಪಿಕ್ನ ನಾವು ಚಾಯ್ಸ್ ಮಾಡ್ಕೊಂಡಿದ್ವಿ, ಯಾವ ಕ್ಯಾಟಗರಿನ ನಾವು ಚಾಯ್ಸ್ ಮಾಡ್ಕೊಂಡಿದ್ವಿ ಅಲ್ವಾ. ಇಲ್ಲ ಇವಾಗ ಒಬ್ಬರು ವ್ಲಾಗ್ನ ಮಾಡ್ತಿರ್ತಾರೆ, ಆಮೇಲೆ ಕುಕ್ಕಿಂಗ್ ಚಾನಲ್ನ ಮಾಡ್ತಿರ್ತಾರೆ, ಮತ್ತು ಟೈಲರಿಂಗ. ನೀವು ಆಲ್ರೆಡಿ ನಮ್ಮ ಮೊದಲನೇ ಚಾನಲ್ ಒಳಗೆ ನಾನು ಕುಕ್ಕಿಂಗ್ ಚಾನಲ್ನ ನಾನು ಕಂಟಿನ್ಯೂ ಮಾಡಿದೆ. ಬಟ್ ನಾನು ಟೈಲರಿಂಗ್ ಮಾಡೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗ್ಲಾಕಿತ್ತು. ಯಾಕಂತಂದರೆ ಡೈಲಿ ನಾವು ಮನ್ಯಾಗ ಏನಾದರೂ ಒಂದು ವೆರೈಟಿ ಮಾಡಿ ನಾವು ವಿಡಿಯೋಸನ್ನ ಅಪ್ಲೋಡ್ ಮಾಡಬೇಕಾಗ್ತೈತಿ. ಹೀಗಾಗಿ ನಂದು ಟೈಲರಿಂಗ್ ಸ್ವಲ್ಪ ಬಟ್ಟೆ ಕೊಡೋದು ಕಸ್ಟಮರ್ಸ್ ಬಟ್ಟೆ ಕೊಡೋದು ಲೇಟ್ ಆಗ್ಲಾಕೈತಿ. ಹೀಗಾಗಿ ನಾನು ವಿಚಾರ ಮಾಡಿ ಟೈಲರಿಂಗ್ ವಿಡಿಯೋನ ಹಾಕಿ ನೋಡಬೇಕು ಅಂಥೇಳಿ ನಾನು ಟೈಲರಿಂಗ್ ವಿಡಿಯೋನ ಹಾಕಿ ಸ್ಟಾರ್ಟ್ ಮಾಡ್ಲಾಕತ್ತೀನಿ. ಯಾಕಂತಂದರೆ ಇವಾಗ ಕಸ್ಟಮರ್ಸ್ ಬ್ಲೌಸ್ ಕೂಡ ಫಿನಿಶಿಂಗ್ ಆಗ್ತೈತಿ. ಬಟ್ ಹಾಗೆ ನಮ್ಮದು ವಿಡಿಯೋ ಕೂಡ ರೆಡಿ ಆಗ್ತೈತಿ ಅಂದ್ಕೊಂಡು ನೋಡಿದೆ. ನಾನು ತುಂಬಾ ಎಲ್ಲರೂ ಕೂಡ ಇಷ್ಟಪಡ್ಲಾಕತ್ರು. ಒಂದು ಮೊದಲನೇ ಚಾನಲ್ಗಿಂತಲೂ ಈ ಚಾನಲ್ ಗ್ರೋ ಆಗ್ಲಾಕ ನನ್ನ ಟೈಲರಿಂಗ ಒಂದು ವೃತ್ತಿನೇ ಕಾರಣ ಅಂತ ಹೇಳ್ಬೋದು. ನೀವು ಅಂದ್ಕೊಳ್ಬೋದು, ಕಲಿತ ವಿದ್ಯೆ ಯಾವತ್ತೂ ನಮ್ಗೆ ಕೈ ಕೊಡೋಂಗಿಲ್ಲ ಅಂತ ನಾನು 100% ಹೇಳ್ತೀನಿ. ಯಾಕಂತಂದ್ರೆ ಇವಾಗ ಒಂದು ವಿಡಿಯೋನ ಮಾಡಬೇಕಾಯ್ತು ಅಂತಂದ್ರೆ ನಮ್ಗೆ ಆ ಟ್ಯಾಲೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆಯಿತು. ಯಾಕಂತಂದ್ರೆ ಇವಾಗ 1 ವರ್ಷದೊಳಗೆ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಯ್ತು ಅಂತಂದ್ರೆ ತುಂಬಾ ಡಿಫಿಕಲ್ಟ್ ಐತಿ. ನಮ್ಮದು ವಿಡಿಯೋ ವೈರಲ್ ಆಗಲಿಲ್ಲ ಅಂತಂದ್ರೆ ತುಂಬಾ ಸ್ಟ್ರಗಲ್ ಪಡಬೇಕಾಗ್ತೈತಿ. ನಾವು ವಿಡಿಯೋ ಚೆನ್ನಾಗಿ ಮಾಡಿದ್ವಿ, ಟ್ರೆಂಡಿಂಗ್ನಲ್ಲಿರ್ತಕ್ಕಂಥ ವಿಡಿಯೋಸು ಈ ರೀತಿಯಾಗಿ ನಾವು ಹಾಕಿದ್ವಿ ಅಂತಂದರೆ ತುಂಬಾ ನಮಗೆ ನೋಡ್ತಕ್ಕಂಥ ವ್ಯೂವರ್ಸ್ಗೆ ನಮ್ಮ ವಿಡಿಯೋಸು ಇಷ್ಟ ಆಯಿತು ಅಂತಂದರೆ ಅವರು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡ್ತಾರೆ. ನಮ್ಮ ಚಾನಲ್ ಏನೈತಲ್ಲ ಗ್ರೋ ಆಗೇ ಆಗ್ತೈತಿ. ಹೀಗಾಗಿ ನಾನು ಯಾವುದು ಒಂದು ನಾರ್ಮಲ್ ಬ್ಲೌಸ್ ಆಗಿರ್ಬೋದು, ಕಟೋರಿ ಬ್ಲೌಸ್ ಆಗಿರಬಹುದು, ನಾನು ಏನು ಮಾಡ್ತೀನಿ, ನಾನು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾನು ಅರ್ಥ ಆಗೋ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಳ್ಳಿಯಲ್ಲಿ ಇದ್ಕೊಂಡು ನಾನು ಯಾವ ಒಂದು ಮೆಥಡ್ ಒಳಗೆ ಬ್ಲೌಸ್ ಕಟಿಂಗ್ ಮಾಡ್ತೀನಲ್ಲ ಅದೇ ಒಂದು
ಮೆಥಡ್ನ ಶೇರ್ ಮಾಡ್ತೀನಿ. ಅದು ಹಲವಾರು ಜನಕ್ಕೆ ಇಷ್ಟ ಆಗುತ್ತೆ. ಇಷ್ಟ ಆಗಿ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹಲವಾರು ಜನ ಕಮೆಂಟ್ ಮಾಡ್ಯಾರ. ನೀವು ಕೂಡ ನೋಡ್ಬೋದು. ತುಂಬಾ ಖುಷಿ ಆಗ್ತೈತಿ. ಹೀಗಾಗಿ ನಾವು ಕಲಿತಕ್ಕಂಥ ವಿದ್ಯೆ ಯಾವತ್ತೂ ನಮ್ಮನ್ನ ಕೈ ಬಿಡಂಗಿಲ್ಲ ಅಂತ ಹೇಳ್ಬೋದು. ಅಂದರೆ ನಾವು ಕಲಿಬೇಕಾಯ್ತು ಅಂತಂದ್ರೆ ಸ್ವಲ್ಪ ಸ್ಟ್ರಗಲ್ ಪಡಬೇಕಾಗ್ತೈತಿ. ಹೀಗಾಗಿ ನಾವು ದುಡ್ಡು ಕೊಟ್ಟು ನಮ್ಮ ಹತ್ರ ಇರ್ತಕ್ಕಂಥ ಹಣ, ಐಶ್ವರ್ಯ, ನಮ್ಮದೇನು ಆಸ್ತಿ ಎಲ್ಲನೂ ಕಸಿದುಕೊಳ್ಬೋದು. ಬಟ್ ನಮ್ಮಲ್ಲಿರ್ತಕ್ಕಂಥ ವಿದ್ಯೆನ ಯಾರು ಕದಿಯೋಕ್ಕೂ ಕೂಡ ಆಗಂಗಿಲ್ಲ. ನಮ್ಮಲ್ಲಿರ್ತಕ್ಕಂಥ ವಿದ್ಯೆ ಶಾಶ್ವತ ಅಂತ ಹೇಳಬಹುದು. ನಮ್ಮದು ಯಾವತ್ತೂ ಲಾಸ್ ಅನ್ನೋದು ಆಗಂಗಿಲ್ಲ. ನಮ್ಮ ವಿದ್ಯೆಯಿಂದ ನಮ್ಗೆ ಇನ್ನಷ್ಟು ನಮ್ಗೆ ಹೆಲ್ಪ್ ಆಗುತ್ತೆ ವಿನಃ ನಮ್ಗೆ ನಷ್ಟ ಅಂತ ಹೇಳಿ ಆಗಂಗಿಲ್ಲ. ನಾವು ಕಲಿಬೇಕಾಯ್ತು ಅಂತಂದ್ರೆ ಶ್ರದ್ಧೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ಹೀಗಾಗಿ ನಾವು ಇನ್ನೊಂದು ಏನಂತಂದ್ರೆ ನಾವು ದುಡ್ಡು ಕೊಟ್ಟು ಏನಾದರೂ ತೊಗೋಬೋದು, ಬಟ್ ವಿದ್ಯೆನ ಖರೀದಿಸ್ಲಿಕ್ಕೆ ಆಗಂಗಿಲ್ಲ. ಯಾಕಂತಂದ್ರೆ ಅದು ನಾವು ಸತತ ಪ್ರಯತ್ನ ಪಟ್ಟು ಸಂಪಾದನೆ ಮಾಡಬೇಕು ವಿನಃ ನಮ್ಗೆ ವಿದ್ಯೆ ಅನ್ನೋದು ಹಂಗೆ ಬರ್ತೈತಿ ಅಂತ ಹೇಳಿಲ್ಲ. ಹೀಗಾಗಿ ನಾನು ಪ್ರತಿಯೊಂದು ವಿಡಿಯೋಸ್ ನೋಡ್ತಾ ಇರಬೇಕು. ಮನೆ ಕೆಲಸದ ಜೊತೆಗೆ ನನ್ನ ಚಿಕ್ಕ ಮಗನ ಅವನ್ನ ಸಂಭಾಳಿಸ್ಕೊಂಡು ನಾನು ಇವಾಗ ವಿಡಿಯೋ ಮಾಡ್ತೀನಿ ಅಂತಂದ್ರೆ ಒಂದು ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡಬೇಕಾಯ್ತು ಅಂತಂದ್ರೆ ತುಂಬಾ ಕಷ್ಟ ಇದೆ. ಡೈಲಿ ವಿಡಿಯೋಸ್ನ ಹಾಕಬೇಕಾಗಿರ್ತೈತಿ. ನೋಡೋರಿಗೆ ಅನಿಸ್ಬೋದು ಏನಿದು ವಿಡಿಯೋ ಮಾಡೋದು ಹಾಕೋದು ಅಷ್ಟು ಅನ್ನಿಸ್ಬೋದು. ನೀವು ಚಾನಲ್ ಮಾಡೋರಿಗೆ ತುಂಬಾ ಗೊತ್ತಿರ್ತೈತಿ. ಯಾಕಂತಂದ್ರೆ ಒಂದು ಚಾನಲ್ನ ನಡೆಸ್ಕೊಂಡು ಹೋಗ್ಬೇಕಾಯ್ತು ಅಂತಂದ್ರೆ ಎಷ್ಟು ನಮ್ದು ಹಿಂದೆ ಶ್ರಮ ಅನ್ನೋದಿರ್ತೈತಿ ಅಂತ ಹೇಳಿ. ಯಾಕಂತಂದ್ರೆ ನಾವು ಪ್ರತಿಯೊಂದು ದಿನ ಡೈಲಿ ವಿಡಿಯೋಸ್ ಬಿಡಬೇಕಾಯ್ತು ಅಂತಂದರೆ ದಿನ ನಾವು ಯಾವ ರೀತಿಯಾಗಿ ತಮ್ನೆಲ್ನ ರೆಡಿ ಮಾಡಬೇಕು, ಅದನ್ನ ವಿಡಿಯೋಸ್ ಮಾಡೋದು ತುಂಬಾ ನಾವು ಶ್ರಮ ಅನ್ನೋದು ಪಡಬೇಕಾಗ್ತೈತಿ. ಯಾಕಂತಂದ್ರೆ ಈಗ ಎಷ್ಟೊಂದು ಜನ ಇಷ್ಟೊಂದು ಸಬ್ಸ್ಕ್ರೈಬರ್ಗೆ ಇಷ್ಟು ಬೇಗ ಕಂಪ್ಲೀಟ್ ಆಗ್ಯಾರ ಅಂತಂದ್ರೆ ನನಗೆ ತುಂಬಾ ಖುಷಿ ಅನಿಸ್ತತಿ. ಮತ್ತು ಇವಾಗ ಒಂದು ವಾರ ಆಯಿತು, ವಾಚಿಂಗ್ ಟೈಮ್ ಕಂಪ್ಲೀಟ್ ಕೂಡ ಆಯಿತು. ಅದು ಕೂಡ ನನಗೆ ತುಂಬಾ ಖುಷಿ ಆಗ್ಲಾಗ್ತೈತಿ. ಯಾಕಂತಂದ್ರೆ ನಾನು ಮೊದಲಿಗೆ ಸ್ಟಾರ್ಟಿಂಗ್ ವಿಡಿಯೋಸ್ ಅಷ್ಟೊಂದು ವ್ಯೂಸ್ ಬರ್ತಿರಲಿಲ್ಲ. ಬಟ್ ನನಗೆ ಅನಿಸಿತ್ತು 1 ವರ್ಷದೊಳಗೆ ನಾನು 4000 ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗುತ್ತೋ ಇಲ್ಲೋ ಅಂಥೇಳಿ ನನಗೆ ಡೌಟ್ ಇತ್ತು. ಕ್ರಮೇಣವಾಗಿ ವಿಡಿಯೋ ಏನೈತಲ್ಲ ವ್ಯೂವರ್ಸ್ ಇಷ್ಟಪಡ್ಲಾಕತ್ರು. ವಾಚಿಂಗ್ ಟೈಮ್ ಆಟೋಮೆಟಿಕ್ಲಾಗಿ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹೀಗಾಗಿ ತುಂಬಾ ನಮ್ಗೆ ಸತತ ಪ್ರಯತ್ನ ಪಡಲೇಬೇಕಾಕೈತಿ. ನಾನು ಹಲವಾರು ವಿಡಿಯೋ ಒಳಗೆ ನಾನು ಹೇಳಿದ್ದೀನಿ. ಯಾಕಂತಂದ್ರೆ ನಾನು ಜಾಸ್ತಿ ಇನ್ನೊಂದೇನು ಖುಷಿ ಅಂತಂದ್ರೆ ಒಂದು ಟೈಲರಿಂಗ್ ಬೇಸ್ ಮೇಲೆ ನಾನು ಚಾನಲ್ನ ಮಾನಿಟೈಸ್ ಆನ್ ಮಾಡ್ಕೊಂಡು ಅಂತಂದ್ರೆ ತುಂಬಾ ನನಗೆ ಖುಷಿ ಆಗ್ಲಾಕತ್ತೈತಿ. ಯಾಕಂತಂದ್ರೆ ಒಂದು ಯಾವುದೋ ಒಂದು ವೃತ್ತಿ ಒಳಗೆ ನಾವು ಮುಂದುವರಿಲಾಕತ್ತಿದೀವಿ ಅಂತಂದ್ರೆ ನಮ್ಗೆ ಅದರಿಂದ ನಂಗೆ ಪ್ರತಿಫಲ ಸಿಗ್ಲಾಕತ್ತೈತಿ ಅಂದ್ರೆ ತುಂಬಾ ಖುಷಿ ಆಗ್ತೈತಿ. ಇನ್ನೊಂದೇನು ವಿಷಯ ಅಂತಂದ್ರೆ ಇವಾಗ ಟೈಲರಿಂಗ್ ಮಾಡ್ತಾ ನಾನು ಕಸ್ಟಮರ್ಸಿಗೆ ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ತೀನಿ. ನಾನು ಬ್ಲೌಸ್ ಟೈಲರಿಂಗ್ ಅರ್ನಿಂಗ್ ಜೊತೆಗೆ ನಾನು ವಿಡಿಯೋಸ್ನ ಮಾಡಿ ಈ ಒಂದು ಚಾನಲ್ ಕೂಡ ನಂದು ಗ್ರೋ ಆಗೈತಿ ಅಂಥೇಳಿ ತುಂಬಾ ನನಗೆ ಖುಷಿ ಅನಿಸ್ಲಾಕತ್ತೈತಿ. ಯಾಕಂತಂದ್ರೆ ನನ್ನ ಕೆಲಸದ ಜೊತೆಗೆ ಈ ಕಡೆ ಅರ್ನಿಂಗ್ ಕೂಡ ಸ್ಟಾರ್ಟ್ ಆದ ಮತ್ತು ನಂದು ಚಾನಲ್ ಕೂಡ ಮುಂದುವರಿಲಾತೈತಿ. ನಂಗೆ ತುಂಬಾ ಖುಷಿ ಆಗ್ಲಾತೈತಿ. ಹಾಗೆ ಇನ್ನೊಂದು ಈ ವಿಡಿಯೋ ಮುಖಾಂತರ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗ್ಲಾತೈತಿ, ಅದು ಒಂದು ಖುಷಿ ವಿಚಾರ. ನಾನು ಎಲ್ರಿಗೂ ಸ್ಟಿಚಿಂಗ್ ಬರೋಂಗಿಲ್ಲ ಅನ್ನೋರಿಗೆ ಏನು ಹೇಳಕತ್ತೀನಿ ಅಂತಂದ್ರೆ ನೀವು ಕ್ರಮೇಣವಾಗಿ ನೀವು ಕಷ್ಟಪಡಬೇಕು. ಇವಾಗ ಆರಿ ವರ್ಕಲ್ಲೇ ಆಗಿರ್ಬೋದು. ಇವಾಗ ಬೀಡ್ಸು ಮತ್ತು ನಾರ್ಮಲ್ ಸ್ಟಿಚ್ನ ಹಾಕ್ಲಿಕ್ಕೆ ಇವಾಗ ಪರ್ಫೆಕ್ಟ್ ಅನ್ನೋದು ಬಂದೈತಿ. ಬಟ್ ಇನ್ನೂ ಇವಾಗ ಆರಿ ವರ್ಕ್ ಅಂತಂದ್ರೆ ಹಲವಾರು ಸ್ಟೆಪ್ ಇರ್ತಾವೆ. ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಡಿಸೈನ್ನ ನಾನು ಪ್ರಾಕ್ಟೀಸ್ ಮಾಡ್ಬೇಕಂಥೇಳಿ ಅಂದ್ಕೊಂಡೇನಿ. ಯಾಕಂತಂದ್ರೆ ನನಗೆ ಇನ್ನೊಂದು ಖುಷಿ ವಿಚಾರ ಅಂತಂದರೆ ಇವಾಗ ನಾನು ವಿಡಿಯೋಸ್ ಮಾಡಿ ಹಾಕ್ಲಿಕ್ಕಾಗಿಲ್ಲ. ಇವಾಗ ಆರಿ ವರ್ಕ್ ಒಳಗೆ ನೆಟ್ನ ಯೂಸ್ ಮಾಡಿ ಡಿಸೈನ್ನ ಒಂದು ಬ್ಲೌಸ್ನ ವರ್ಕ್ ಮಾಡೀನಿ. ಅದು ತುಂಬಾ ನನಗೆ ಇಷ್ಟ ಆಯ್ತು ಬ್ಲೌಸ. ಅದನ್ನು ನಾನು ವಿಯರ್ ಮಾಡಿದ್ನಲ್ಲ, ನೋಡಿಬಿಟ್ಟು ಎಷ್ಟೊಂದು ಜನ ನನಗೆ ಇದೇ ರೀತಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳತ್ತಾರ. ನಾನು ಎಂಬ್ರಾಯ್ಡ್ರಿ ಜಾಸ್ತಿ ಹೊಲಿಸ್ತಾರೆ, ಆರಿ ವರ್ಕ್ ಯಾರು ಮಾಡಿಸ್ಲಿಕ್ಕಿಲ್ಲ ಅಂಥೇಳಿ ನನ್ನ ಬ್ಲೌಸ್ ಅಷ್ಟೇ ವರ್ಕ್ ಮಾಡಿದ್ರೆ ಬಂತು ಅಂತಂದರೆ ಯಾವಾಗೂ ಗ್ರ್ಯಾಂಡ್ ಸಾರಿ ಇದ್ದು ಅಂತಂದ್ರೆ ನನ್ನ ಬ್ಲೌಸ್ಗೆ ವರ್ಕ್ ಮಾಡೋದಕ್ಕೋಸ್ಕರ ಅಂತ ಹೇಳಿ ನಾನು ಅದನ್ನ ಆರಿ ವರ್ಕ್ನ ಕಲಿಲಾಕತ್ತೀನಿ. ಹೀಗಾಗಿ ಆ ಬ್ಲೌಸ್ನ ನೋಡಿಬಿಟ್ಟು ಸೊ ನೀವು ಎಷ್ಟು ಚಾರ್ಜ್ ಮಾಡಿದರೂ ಪರವಾಗಿಲ್ಲ, ಬಟ್ ನಮ್ಗೆ ಇದೇ ರೀತಿಯಾಗಿ ಡಿಸೈನ್ ಬೇಕು ಅಂತ ಹೇಳಿ ಕೇಳಿದ್ರು. ನನಗೆ ತುಂಬಾ ಖುಷಿ ಆಗ್ಲಾಕೈತೆ. ಯಾಕಂತಂದ್ರೆ ಯಾವುದೋ ಒಂದು ವಿಧಿನ ನಾವು ಕಲ್ತ್ಕೊಂಡ್ವಿ ಅಂತಂದ್ರೆ ಸೊ ನಾನು ಇವಾಗ ಸ್ಟಿಚಿಂಗ್ ಮಾಡ್ತಿದ್ನಿ. ಬಟ್ ಆರಿ ವರ್ಕ್ ಏನು ಅನ್ನೋದೈತಲ್ಲ, ನಾನು ನನ್ನ ಬ್ಲೌಸ್ನ ಅಥವಾ ನನ್ನ ಫ್ಯಾಮಿಲಿಯವರು
ಮೆಂಬರ್ಸ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಾಕೆ ಬರ್ತೈತಿ, ವರ್ಕ್ ಮಾಡ್ಲಾಕೆ ಬರ್ತೈತಿ ಅಂತ ಹೇಳಿ ನಾ ಅಂದ್ಕೊಂಡು ಪ್ರಾಕ್ಟೀಸ ಮಾಡ್ಲಾಕತ್ತೀನಿ. ಬಟ್ ಇವಾಗಲೇ ನನಗೆ ಕಸ್ಟಮರ್ಸ್ ಇವಾಗ ಆರ್ಡರ್ ಕೊಡ್ಲತ್ತಾರ, ಮಾಡಿರಿ ಅಂಥೇಳಿ. ನಾನು ಪರ್ಫೆಕ್ಟ್ ಆದ ನಂತರ ನಾನು ಮಾಡಿಕೊಡ್ತೀನಿ ಸ್ಟಿಚ್ ಅಂಥೇಳಿ ಹೇಳಕತ್ತೀನಿ. ಹೀಗಾಗಿ ನಾವೊಂದು ಟೈಲರಿಂಗ್ ಒಳಗೆ ಯಾವುದೇ ಒಂದು ಎಂಬ್ರಾಯ್ಡ್ರಿ ಆಗಿರ್ಬೋದು, ಆರಿ ವರ್ಕ್ ಆಗಿರಬಹುದು, ಟೈಲರಿಂಗ್ ವೃತ್ತಿ ಆಗಿರಬಹುದು, ತುಂಬಾ ನಮಗೆ ಹೆಲ್ಪ್ಫುಲ್ ಆಗೇ ಆಕತಿ. ಮನೆ ಕೆಲಸನ ಮಾಡಿಕೊಂಡು ನಾವು ಆರಾಮಾಗಿ ಮಧ್ಯಾಹ್ನದೊಳಗೆ 1 ಗಂಟೆ 2 ಗಂಟೆ ಟೈಮಿಂಗ್ ಕೊಟ್ಟು ಕೂಡ ನಾವು ಅರ್ನಿಂಗ್ನ ಮಾಡ್ಬೋದು. ಹೀಗಾಗಿ ನಾನು ಇವಾಗ ನೋಡಬೇಕು, ಇವಾಗ ಕಸ್ಟಮರ್ಸ್ ಬ್ಲೌಸ್ನ ನಾನು ತೊಗೋಬೇಕಂತ ಹೇಳಿ ಅಂದ್ಕೊಂಡೀನಿ. ಒಂದು ಸ್ವಲ್ಪ ಟೈಮಿಂಗ್ ಜಾಸ್ತಿ ತೊಗೊಳ್ತೈತಿ. ಮಧ್ಯಾಹ್ನ 1 ಗಂಟೆ ಏನಾದರೂ ಒಂದು ಸ್ವಲ್ಪ ಟೈಮಿಂಗ್ ಕೊಟ್ನಿ ಅಂತಂದರೆ ನನಗೆ ಒಂದು ವಾರದಾಗ ಒಂದು ಬ್ಲೌಸ್ ಆದರೂ ನನ್ನ ಟೈಲರಿಂಗ್ ವೃತ್ತಿ ಜೊತೆಗೆ ಅದು ಫಿನಿಶಿಂಗ ಮಾಡ್ಬೋದು ಅಂಥೇಳಿ ಅಂದ್ಕೊಂಡೀನಿ. ಇನ್ನೊಂದು ಪ್ಲಸ್ ಏನಂತಂದರೆ ನಾನೇ ವರ್ಕ್ ಮಾಡಿ ನಾನೇ ಸ್ಟಿಚಿಂಗ್ ಮಾಡಿಕೊಡೋದ್ರಿಂದ ಡಬಲ್ ಅರ್ನಿಂಗ್ ಕೂಡ ನನ್ನದೇ ಆಗತ್ತೆ. ಹೀಗಾಗಿ ಇನ್ನೊಂದು ಕಡೆ ವರ್ಕ್ ಮಾಡಿಸಿ ಇನ್ನೊಂದು ಕಡೆ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸ್ಬೇಕಾಕತಿ ಅನ್ನೋದು ಕಸ್ಟಮರ್ಸಲ್ಲಿ ಕನ್ಫ್ಯೂಷನ್ ಇರ್ತೈತಿ. ಇವಾಗ ನಾವು ವರ್ಕ್ ಮಾಡಿ ನಾವು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಟ್ವಿ ಅಂತಂದ್ರೆ ಅದು ತುಂಬಾ ಹೆಲ್ಪ್ ಅನ್ನಿಸ್ತೈತಿ. ಹೀಗಾಗಿ ಎಲ್ಲರೂ ಕೂಡ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಕತಿ. ಇವಾಗ ನೋಡ್ತಾ ಇರ್ಬೋದು, ನಾನು ಬ್ಲೌಸ್ ಇದು 42 ಎದೆ ಸುತ್ತಳತೆ ಇರ್ತಕ್ಕಂಥ ನಾರ್ಮಲ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ಲಕತ್ತೀನಿ. ಯಾಕಂತಂದರೆ ಈ ಒಂದು ಬ್ಲೌಸ್ ಮೆಜರ್ಮೆಂಟ ನಮ್ಗೆ ಕಟ್ಟಿಂಗ ಸ್ಟಿಚಿಂಗ ಬಂತು ಅಂತಂದರೆ ನಮಗೆ ಆ ಬ್ಲೌಸ್ ಅನ್ನೋದು ಫಿನಿಶಿಂಗ್ ಕೂಡ ನೀಟ್ ಬರ್ತೈತಿ. ನಮ್ಗೆ ಕೂಡ ಸ್ವಲ್ಪ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡ್ಲಾಗ ಬ್ಯಾಡ ಇದು ಸ್ಟಿಚಿಂಗ್ ಮಾಡೋದು ತುಂಬಾ ಕಷ್ಟ ಅನ್ನಿಸ್ತೈತಿ. ಬಟ್ ನಾವು ಪರ್ಫೆಕ್ಟ್ ಆದ ನಂತರ ನಾವು ಕಡಿಮೆ ಸಮಯದೊಳಗೆ ನಾವು ಆ ಬ್ಲೌಸ್ನ ಫಿನಿಶಿಂಗ್ ಮಾಡ್ಬೋದು. ಇವಾಗ ನಾನು ಒಂದು 2 ಗಂಟೆ ಅಷ್ಟೇ ಮಧ್ಯಾಹ್ನ ಟೈಮ್ ಒಳಗೆ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡಿರೋದು. ಫ್ರಂಟ್ ನಾರ್ಮಲ್ ಬ್ಲೌಸ್ ಐತಿ, ಸ್ಲೀವ್ಗೆ ಯಾವುದೇ ರೀತಿಯಾಗಿ ಡಿಸೈನ್ ಇಲ್ಲ. ಬ್ಯಾಕ್ ಸಿಂಪಲ್ಲಾಗಿ ಒಂದು ಬ್ಯಾಕ್ ನೆಕ್ ಡಿಸೈನ್ನ ಮಾಡಿಕೊಡಿ ಅಂತ ಹೇಳಿದರು. ಸೊ ನಾನು ಚಾರ್ಜ್ ಬಂದುಬಿಟ್ಟು ಸ್ಟೋನ್ ಲೇಸ್ನ ಯೂಸ್ ಮಾಡೋದ್ರಿಂದ ನಾನು 300 ರೂಪಾಯಿ ಒಂದು ಅಮೌಂಟ್ನ ನಾನು ತೊಗೊಂಡಿದ್ದೀನಿ. ಯಾಕಂತಂದರೆ ಇವಾಗ ನಾವು ಬ್ಲೌಸ್ ರೇಟ್ ಫಿಕ್ಸ್ ಮಾಡಬೇಕು ಅಂತಂದರೆ ನಾವು ಅದಕ್ಕೆ ಎಷ್ಟು ಬಂಡವಾಳ ಹಾಕಿದ್ವಿ ಅನ್ನೋದು ಇಂಪಾರ್ಟೆಂಟ್ ಇರ್ತೈತಿ. ಇವಾಗ ನಾವು ಥ್ರೆಡ್ ಆಗಿರ್ಬೋದು, ಹುಕ್ಸ್ ರೇಟ್ ಆಗಿರ್ಬೋದು, ಮತ್ತು ಇವಾಗ ಸ್ಟೋನ್ ಲೇಸ್ನ ನಾವು ಯೂಸ್ ಮಾಡಿದ್ವಿ ಅಂದ್ರೆ ಅದ್ರದ್ದು ಕೂಡ ಅಮೌಂಟ್ ಜಾಸ್ತಿ ಇರ್ತೈತಿ. ಅದನ್ನೆಲ್ಲ ನಾವು ತೆಗೆದುಬಿಟ್ಟು ನಾವು ಬ್ಲೌಸ್ ರೇಟ್ನ ಫಿಕ್ಸ್ ಮಾಡಬೇಕಾಕೈತಿ. ಹೀಗಾಗಿ ಈ ಒಂದು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೂಡ ನಾನು ಮುಂದಿನ ವಿಡಿಯೋ ಒಳಗೆ ಯಾವ ರೀತಿಯಾಗಿ ಸ್ಟಿಚಿಂಗ್ ಸಿಂಪಲ್ಲಾಗಿ ನೀವು ಏನೂ ಬರೋಂಗಿಲ್ಲ ಅನ್ನೋರು ಕೂಡ ಬ್ಯಾಕ್ ನೆಕ್ ಡಿಸೈನ್ನ ಸಿಂಪಲ್ಲಾಗಿ ಮಾಡ್ಬೋದು. ಅದನ್ನ ನಾನು ನಿಮ್ಮ ಜೊತೆ ನಾಳೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾಕತ್ರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ. ಹಾಗೆ ಇವಾಗ ಬ್ಲೌಸ ಫ್ರಂಟ್ ಸೈಡ ಬ್ಲೌಸ್ನ ಫಿನಿಶಿಂಗ್ ಆಯಿತು. ಹಾಗೆ ಪೈಪಿಂಗ್ ಕೂಡ ಯಾವ ರೀತಿಯಾಗಿ ಮಾಡೋದು ಅಂಥೇಳಿ ಪ್ರತಿಯೊಂದು ಸ್ಟೆಪ್ ವೈಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ವಿದ್ಯೆ ಅನ್ನೋದು ಯಾವುದೇ ಕಾರಣಕ್ಕೂ ನಮ್ಗೆ ನಷ್ಟ ಅಂತೂ ಮಾಡೋಂಗಿಲ್ಲ. ನಾವು ಸತತ ಪ್ರಯತ್ನ ಪಟ್ವಿ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯೆ ನಮ್ಮಲ್ಲಿಯೇ ಶಾಶ್ವತ ಇರ್ತೈತಿ. ಅದರಿಂದ ನಮ್ಗೆ ಉಪಯೋಗ ಆಗ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲಾಕತ್ತೀನಿ. ಬ್ಲೌಸ್ ಫಿನಿಶಿಂಗ್ ಕೂಡ ಯಾವ ರೀತಿಯಾಗಿ ಬಂದೈತೆ ಅಂತ ಹೇಳಿ ನೋಡ್ತಿರ್ಬೋದು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲಾಕತ್ತೀನಿ. ಯಾರೆಲ್ಲ ನೋಡತ್ತಾರ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಕಮೆಂಟ್ ಆ್ಯಂಡ್ ಶೇರ್. ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಯಾರೆಲ್ಲ ನೋಡ್ಲತ್ತಾರ ಎಲ್ಲರಿಗೂ ಧನ್ಯವಾದಗಳು.